ಹೌದಾ? ಇವತ್ತಿನ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನನ್ನ ಜೊತೆಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಶಿವರಾಜ್ ಗೌಡ್ರು, ಥ್ಯಾಂಕ್ ಯು ಸರ್. ಇನ್ನೊಬ್ಬರು ರಾಜ್ಯ ಉಪಾಧ್ಯಕ್ಷರಾದಂಥ ಜಗದೀಶ್ ಗೌಡ್ರು, ನಮ್ಮ IT ಶೆಲ್ಲಿನ ಬೆಂಗಳೂರು ನಗರ ಮುಖ್ಯಸ್ಥರಾದಂಥ ಶ್ರೀದೇವಿ ಮೇಡಮ್ ಅವರು ಸಹ ನಮ್ಮನ್ನ ಇವತ್ತೊಂದು ಕಾರ್ಯಕ್ರಮಕ್ಕೆ ಕರೆದಿದ್ರು. ನಾವು ಬರ್ಲಿಕ್ಕೆ ಸಮಯ ಇಲ್ಲ, ಇರ್ಲಿಕ್ಕೆ ಸಮಯ ಇಲ್ಲ. ನಾಡ್ದು ಒಂದು ಕಾರ್ಯಕ್ರಮ ಇದೆ 20ನೇ ತಾರೀಕು, ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ 25 ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಕನ್ನಡದ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಅವರಿಗೆ ವ್ಯವಸ್ಥೆ ಮಾಡುವಂಥದ್ದು ಆ ಕಾರ್ಯಕ್ರಮದ ರೂಪುರೇಷೆಯಲ್ಲಿ ನಾವಿದ್ದೀವಿ. ಆದರೆ ಮೇಡಮ್ ಅವರು ಕರೆದ ಮೇಲೆ ನಾವಿಲ್ಲಿ ಬರಲೇಬೇಕಾಗಿದೆ. ಯಾಕಂದರೆ ಅವ್ರ ಸಂಘಟನೆಯನ್ನು ಜಾಸ್ತಿ ಪ್ರೀತಿ ಮಾಡ್ತಾರೆ. ಆದ್ದರಿಂದ ನಾವು ಅವ್ರು ಎಲ್ಲಿ ಕರೆದ್ರು ಅಲ್ಲಿ ಹೋಗಬೇಕಾಗುತ್ತೆ. ಅದಕ್ಕಾಗಿ ಪ್ರಕಾಶ್ ಅವರ ಈ ಸೆಲ್ ಫೋನ್ ರಿಪೇರಿ ಸೆಂಟರ್ ಕಲಿಸುವಂಥದ್ದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇನ್ನು ವಿಶ್ವಕರ್ಮನ ನೀವು? ವಿಶ್ವಕರ್ಮನ ಸರ್. ಯಾವ ಊರು ನಿಮ್ಮದು? ರಾಜಸ್ಥಾನ್, ಜೋಧ್ಪುರ್ ಡಿಸ್ಟ್ರಿಕ್ಟ್. ಖುಷಿ ಆಯಿತು. ರಾಜಸ್ಥಾನದಿಂದ ಬಂದು ಇಲ್ಲಿ ಕನ್ನಡದ ಮಕ್ಕಳಿಗೆ ಎಲ್ಲ ಕನ್ನಡದವರೇ ತಾನೆ ಆಲ್ಮೋಸ್ಟ್ ಎಲ್ಲ ಕನ್ನಡ ನೋಡಿ. ನಮ್ಮ ಕನ್ನಡದ ಮಕ್ಕಳಿಗೆ ಐಫೋನ್, ಲ್ಯಾಪ್ಟಾಪ್, ಅನೇಕ ತಂತ್ರಜ್ಞಾನಗಳನ್ನು ಅದನ್ನು ಯಾವ ರೀತಿ ರಿಪೇರಿ ಮಾಡಬೇಕು, ಯಾವ ರೀತಿ ಅದನ್ನ ತೆಗಿಬೇಕು, ಮದರ್ ಬೋರ್ಡ್ ಅಂದ್ರೆ ಏನು, ಅದರಲ್ಲಿ ಯಾವ ರೀತಿ ಆಪ್ರೇಟ್ ಮಾಡಬೇಕು, ಹೌದು, ಐಸ್ ಬೋರ್ಡು, ಮದರ್ ಬೋರ್ಡು, ಸೌಂಡ್ ಬಾಕ್ಸು, ಸ್ಪೀಕರು, ವಯರು, ಚಾರ್ಜರು, ಅದನ್ನೆಲ್ಲ ಯಾವ ರೀತಿ ನಾವು ರಿಪೇರಿ ಮಾಡಿಕೊಡ್ಬೋದು. ಅದನ್ನ ಯಾವ್ದಾದ್ರು ಆಪಲ್ ಫೋನ್ ತಗೊಂಡ್ರೆ ಅದನ್ನ ರಿಪೇರಿ ಮಾಡ್ಬೇಕಾ ನಾವು ಶೋರೂಮ್ಗೆ ಹೋಗ್ಬೇಕು. ಇಲ್ಲ ಬಿಸಾಡ್ತಿದೀವಿ, ರಿಪೇರಿ ಮಾಡೋದು ಕೊಡ್ತಾ ಇದ್ದಿಲ್ಲ, ಬಿಸಾಡ್ತಾ ಇದೀವಿ. ಅದನ್ನ ಹೇಳ್ಕೊಡುವಂತ ತಂತ್ರಜ್ಞಾನ ಇದ್ದಿದ್ದು ಚೀನಾದಲ್ಲಿ ಮಾತ್ರ ಅನ್ಸುತ್ತಲ್ವಾ? ಚೈನಲ್ಲಿ. ಅದನ್ನ ಇವತ್ತು ಪ್ರಕಾಶ್ ಅವರು ನಮ್ಮ ಯುವಕರಿಗೆ ಏನ್ ಚಾರ್ಜ್ ಮಾಡ್ತಿರೋ ಗೊತ್ತಿಲ್ಲ. ಅದು ಕಾಲೇಜ್ ಅಂಡ್ ಗೌರ್ಮೆಂಟ್ ಸಂಸ್ಥೆ ಲೈಕ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಅದು ನಮ್ದು ಸ್ಕಿಲ್ ಡೆವಲಪ್ಮೆಂಟ್ ಇಂದ ಅವ್ರಿಗೆ ಫ್ರೀ. ಈಗ ಯಾವ್ದು ಕಾಲೇಜ್ಗೆ ಕರೀತಾರೆ ನಮ್ಗೆ, ಅಲ್ಲೇ ಈಗ ಕಾಲೇಜ್ ಆಲ್ರೆಡಿ ಗೌರ್ಮೆಂಟ್ ಫೀಸ್ ತಗೊಂತೀರಾ? ಅವ್ರ ಹತ್ರ ಫೀಸ್ ಇದೆ. 21,000 ರುಪೀಸ್ ತಗೊಂತಾ ಇದ್ದಾರೆ. ನೀವು ಕಾಲೇಜಲ್ಲೋ ಅಥವಾ ಬೇರೆ ಚೈನಾಗಿನ ಹೋಗ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡ್ಬೇಕಾಗುತ್ತೆ. 21,000 ರೂಪಾಯಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ಆ ಸ್ಕಿಲ್ ಅನ್ನ ಕಲ್ಸ್ಕೊಡೋದ್ರ ಮುಖಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ, ಸ್ವಯಂ ಉದ್ಯೋಗವನ್ನ, ಏನು ಪ್ರಧಾನಿಯವರ ನಿರ್ಭಯ ಭಾರತ ಅನ್ನುವಂಥದ್ದೊಂದು ಆ ಸ್ಕೀಮಲ್ಲಿ ಆ ಸ್ಕಿಲ್ಲನ್ನು ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅದನ್ನೆಲ್ಲ ಕಲ್ತೀರಾ, ಆಗಿದೆ, ಮುಗಿದಿದೆ ಅನ್ಸುತ್ತೆ. ನೀವು ನಾಳೆಯಿಂದ ಸಂಪಾದನೆ ಮಾಡ್ಬೋದು. 2 ದಿನ ಆದಮೇಲೆ ನೀವೇ ಸಂಪಾದನೆ ಮಾಡ್ಬೋದು, ಹಣವನ್ನು ಸಂಪಾದನೆ ಮಾಡ್ಬೋದು. ಒಳ್ಳೆ ಕೆಲಸ, ಅಭಿನಂದನೆಗಳು ಪ್ರಕಾಶ್ ಅವರೇ. ಆದರೂ ನನ್ನೊಂದು ಕಿವಿ ಮಾತು, ನಾವೆಲ್ಲ ಕನ್ನಡದ ಹೋರಾಟಗಾರರು, ಸ್ವಲ್ಪ ಕನ್ನಡ ಬಳಸಿ, ಸ್ವಲ್ಪ ಜಾಸ್ತಿ ಬಳಸಿ. ಕನ್ನಡ ಆಲ್ಮೋಸ್ಟ್ ನಮ್ಗೆ ಇಷ್ಟ ಇರೋದೆಲ್ಲ ಕನ್ನಡನೇ ಸರ್. ಮೇಡಮ್ ಕನ್ನಡ ಬರುತ್ತಾ? ದಾವಣಗೆರೆ, ಶಿವಮೊಗ್ಗ, ಭದ್ರಾವತಿ ಅಲ್ಲ, ಬೋರ್ಡ್ಗಳಲ್ಲಿ ಸ್ವಲ್ಪ ಕನ್ನಡ ಹಾಕಿ. ಸ್ವಲ್ಪ ಇಲ್ಲ ಸರ್, 80% ಕನ್ನಡ. ಒಳಗಡೆ ಸ್ವಲ್ಪ ಹಾಕ್ಸಿ. ಕನ್ನಡದ ಪ್ರೀತಿ ಮಾಡಿ. ಕನ್ನಡಕ್ಕೆ ನಿಮ್ಮ ಸಹಾಯ ಬೇಕು. ನಾವು ಎಲ್ಲಿ ಹೋಗ್ತೀವೋ ಆ ರಾಜ್ಯದ ಭಾಷೆ, ಆ ರಾಜ್ಯ ಜನರಿಗೆ ಗೌರವ ಕೊಡಬೇಕಾಗಿ ನಮ್ಮೆಲ್ಲರ ಕರ್ತವ್ಯ. ನೀವಂತೂ ವಿಶೇಷವಾಗಿ ಹುಡುಗರನ್ನ ಕರೆಸಿ ಅವರಿಗೆ ಆ ಸ್ಕಿಲ್ಲನ್ನು ಕಲಿಯುವಂಥ ತರಬೇತಿಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಾ. ಶುಭವಾಗಲಿ, ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ. ತುಂಬ ಒಳ್ಳೆಯ ರೀತಿಯಲ್ಲಿ ಐಫೋನ್ ರಿಪೇರಿಗೆ ನಮ್ಮಂಥವ್ರು ಬರ್ಬೋದು. ಐಫೋನ್ ಇಟ್ಟವರು, ಆಪಲ್ ಫೋನ್ ಇಟ್ಟವರು, ಆಪಲ್ ಲ್ಯಾಪ್ಟಾಪ್ ಇಟ್ಟವರೆಲ್ಲ ಈ ರೀತಿ ರಿಪೇರಿಯನ್ನು ಕಲಿಬೋದು. ಮಾಡೋಣ. ನಾವೆಲ್ಲ ಇಲ್ಲಿ ಹುಟ್ಟಿದ ಮೇಲೆ, ಇಲ್ಲಿ ನೀವು ಬನ್ನಿ ರಾಜಸ್ಥಾನದಿಂದ, ಇದು ನಿಮ್ಮ ನಾಡು. ನೀವು ಇಲ್ಲಿ ಬದುಕ್ತಾ ಇದ್ದೀರಿ, ಅನ್ನ ತಿಂತಾ ಇದ್ದೀರಿ, ಊಟ ಮಾಡ್ತಾ ಇದ್ದೀರಿ, ನಿಮ್ಮ ನಾಡು. ನೀವು ನಮ್ಮ ಜೊತೆಗೆ ಸೇರಿಕೊಂಡು ಕನ್ನಡವನ್ನು ಕಟ್ಟುವಂಥ ಕೆಲಸ ಮಾಡೋಣ. ಧನ್ಯವಾದಗಳು. ಶುಭವಾಗಲಿ ಸರ್. ಕೊಡ್ತಾನೆ ಸರ್ಟಿಫಿಕೇಟ್ ಎಲ್ಲ ತಗೊಂಬನ್ನಿ ಒಂದೊಂದು ಸ್ಟೂಡೆಂಟ್. ಸೊ ನೀವೆಲ್ಲರೂ ಕೇಳಿದ್ದೀರಾ, ಅದನ್ನ ವಿಡಿಯೋ ಇಷ್ಟ ಆಯ್ತು ಅಂದರೆ ಏನೋ ಇದ್ರೆ ನೀವು ಕಮೆಂಟ್ಸ್ ಮಾಡ್ಬೋದು, ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. 20ನೇ ತಾರೀಕು ಎಲ್ಲರೂ ಬನ್ನಿ ಕಾರ್ಯಕ್ರಮಕ್ಕೆ. ಖಂಡಿತ ಬರ್ತೀವಿ ಸರ್, ಬನ್ನಿ.